2008ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷೇತರರಾಗಿ ನಿಂತು ಗೆದ್ದು ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಅಸ್ತಿತ್ವಕ್ಕೆ ಬಂದ ಬಿಜೆಪಿ ಸರ್ಕಾರ ರಚನೆಗೊಳ್ಳಲು ಕೈಜೋಡಿಸಿದ ಪಕ್ಷೇತರರಲ್ಲಿ ಗೂಳಿಹಟ್ಟಿ ಕೂಡ ಒಬ್ಬರು. ಈ ಬಾರಿ ಕೂಡ ತೀವ್ರ ಪೈಪೋಟಿ ಏರ್ಪಟ್ಟಿರುವುದು ಖಚಿತ. ಹಾಗಿದ್ರೆ ಕ್ಷೇತ್ರದ ಲೆಕ್ಕಾಚಾರಗಳು ಏನಾಗಿವೆ ಅನ್ನೋದನ್ನ ಬನ್ನಿ ನೋಡೋಣ. ಎರಡನೇ ಬಾರಿ ನಿಂತು ಗೆದ್ದ ಉದಾಹರಣೆಗಳಿಲ್ಲ. ಮೊದಲಿನಿಂದಲೂ ಸಾಮಾನ್ಯ ಕ್ಷೇತ್ರ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ವಿಧಾನಸಭಾ ಕ್ಷೇತ್ರವು ಇಂದು ಅತ್ಯಂತ ಪ್ರಾಮುಖ್ಯತೆಯನ್ನ ಗಳಿಸಿಕೊಂಡಿದೆ. ಇದೀಗ ರಾಜಕೀಯ ಚಟುವಟಿಕೆ ಬಿರುಸಿನಿಂದ ಕೂಡಿದೆ. ಇದು ಮೊದಲಿನಿಂದಲೂ ಕೂಡ ಸಾಮಾನ್ಯ ಕ್ಷೇತ್ರವಾಗಿದೆ. ಇಲ್ಲಿ ಯಾವುದೇ ಪಕ್ಷದವರಾಗಲಿ ಎರಡನೇ ಬಾರಿ ನಿಂತು ಗೆದ್ದ ಉದಾಹರಣೆಗಳಿಲ್ಲ. ಈ ಕ್ಷೇತ್ರವು ಇಂದು ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರಲು ಕಾರಣವಾದ ಕ್ಷೇತ್ರವೆಂದು ಖ್ಯಾತಿಯಾಗಿದೆ. ಕಳೆದ ಬಾರಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಬಿಜಿ ಗೋವಿಂದಪ್ಪ, ಬಿಜೆಪಿಯಿಂದ ಲಿಂಗಮೂರ್ತಿ, ಪಕ್ಷೇತರರಾಗಿ ಗೂಳಿಹಟ್ಟಿ ಡಿ ಶೇಖರ್ ಸ್ಪರ್ಧೆಯಲ್ಲಿದ್ದರು. ಈ ಬಾರಿ ಕೂಡ ಸ್ಪರ್ಧೆ ಭಿನ್ನವಾಗಿಲ್ಲ. ಮತ್ತೆ ಕಾಂಗ್ರೆಸ್ನಿಂದ ಬಿಜಿ ಗೋವಿಂದಪ್ಪ, ಕೆಜೆಪಿಯಿಂದ ಲಿಂಗಮೂರ್ತಿ ಅಭ್ಯರ್ಥಿಯಾಗಿದ್ದಾರೆ. ಹಾಗಾಗಿ ತೀವ್ರ ಪೈಪೋಟಿ ಏರ್ಪಟ್ಟಿದ್ದು ಕ್ಷೇತ್ರದಲ್ಲಿ ಈಗಾಗಲೇ ಸೋಲು ಗೆಲುವಿನ ಲೆಕ್ಕಾಚಾರಗಳು ಶುರುವಾಗಿವೆ. ಇವತ್ತು ಪ್ರತಿ ಹಳ್ಳಿಗೂ ಕೂಡ ಓಡಾಡಿ, ಪ್ರತಿ ಗುಡ್ಡಗಾಡಲ್ಲೆಲ್ಲ ಓಡಾಡಿ ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿ ಅಂತರ್ಜಲದ ಮಟ್ಟವನ್ನು ಇವತ್ತು ಪ್ರಬುದ್ಧಮಾನಕ್ಕೆ ತಂದಂಥವರು, ಅವರಿಗೆ ನಾವು ಮತವನ್ನು ಕೊಟ್ಟು ಗೆಲ್ಲಿಸಬೇಕು ಅಂತ ಹೇಳಿ ಇವತ್ತು ನಮ್ಮ ತಾಲೂಕಲ್ಲಿ ಎಲ್ಲ ವರ್ಗದ ಜನ, ಎಲ್ಲ ಸಾಮಾಜಿಕ ವರ್ಗದ ಜನ ಜಾತ್ಯತೀತವಾಗಿ ಇವತ್ತು ಅವರನ್ನು ಬೆಂಬಲಿಸಿದ್ದಾರೆ. ಒಟ್ಟು ಮತದಾರರು 1,73,000. ಪುರುಷ ಮತದಾರರು 89,688. ಮಹಿಳಾ ಮತದಾರರು 83,312. ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವರಾಗಿ ಮತ್ತು ಶಾಸಕರಾಗಿ ಸುಮಾರು 700ರಿಂದ 800 ಕೋಟಿ ಅನುದಾನ ತಂದು ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ. ಹಾಗಾಗಿ ಗೂಳಿಹಟ್ಟಿ ಶೇಖರ್ ಅವರನ್ನ ಮತ್ತೆ ಗೆಲ್ಲಿಸಬೇಕು ಎಂದು ಯುವಕರು ಹೇಳ್ತಾರೆ. ನಮ್ಮ ತಾಲೂಕು ಯಾವುದೇ ಕಾರಣಕ್ಕೂ ಜಾತಿ ಹಿಂದೆ ಮೊದಲು ಹೋಗಿಲ್ಲ, ಈಗಲೂ ಹೋಗ್ತಾ ಇಲ್ಲ. ಕಾರಣ ಏನಂತಂದ್ರೆ ಇಲ್ಕಲ್ ವಿಜಯಕುಮಾರ್ ಅವ್ರು ನಿಂತರು, ಅವ್ರು ಬಡವ್ರ ಮಕ್ಕಳಿಗೆ ಬಸ್ ಪಾಸ್ ಎಲ್ಲ ಕೊಟ್ಟು ಅಂತ ಅವ್ರ ಸೇವೆ ನೋಡಿ ಅವ್ರನ್ನೇ ಮೇಲೆ ಮಾಡಿರು. ರಾಮದಾಸನ್ನವರು ಒಳ್ಳೆ ಸೇವೆ ಮಾಡಿರು ಅಂತ ಅವ್ರನ್ನೇ ಮೇಲೆ ಮಾಡಿರು. ಇವತ್ತು ಅದೇ ರೀತಿ ಗೂಳಿಹಟ್ಟಿ ಶೇಖರಣ್ಣವರು ಈ ಆಪತ್ ಬಾಂಧವರಾಗಿ ನಮ್ಮ ತಾಲೂಕಿಗೆ ಬಂದರು. ಇದು ಶೇಖರಣ್ಣವ್ರ ವಿಶೇಷ ಅಂದರೆ ಯಾರ ಮಾತನ್ನು ಕೇಳ್ದಂಗೆ ಯಾರೇ ಬರಲಿ, ಬಡವರು ಬರಲಿ, ಶ್ರೀಮಂತರು ಬರಲಿ, ದಲಿತರು ಬರಲಿ, ಯಾರು ಬಂದ್ರೂ ಅವರಿಗೆ ಸೈನ್ ಹಾಕೊಡೋದು, ಅವ್ರ ಕೆಲಸ ವಾಲಂಟಿಯರ್ ಮಾಡಿಕೊಡೋ ಕೆಲಸಗಳು ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರದ ಪ್ರಕಾರ ನೋಡೋದಾದ್ರೆ ಲಿಂಗಾಯತರು 46,790 ಮತದಾರರಿದ್ದಾರೆ. ಕುರುಬರು 27,450 ಮತದಾರರಿದ್ದಾರೆ. ಇನ್ನು ಉಪ್ಪಾರರು 15,000, ಯಾದವರ ಅಂದಾಜು 14,000, ದೇವಾಂಗ 12,000, ಬ್ರಾಹ್ಮಣರು 611, ಮುಸ್ಲಿಂ 12,720, ಲಂಬಾಣಿ 6,000 ಮತದಾರರು ಸೇರಿದಂತೆ ಎಸ್ಸಿ ಎಸ್ಟಿ 15,539 ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 1,73,000 ಮತದಾರರಿದ್ದಾರೆ. ಮುಸ್ಲಿಮರು, ಲಿಂಗಾಯತರು, ಉಪ್ಪಾರರು ಹಾಗೂ ಯಾದವರು ಕೂಡ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಗೆಲುವಿಗೆ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ. ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಇವರು ಇನ್ನೊಂದು ಸರಿ MLA ಆಗಿ ಬಂದರೆ ಈ ತಾಲೂಕಿನ ಸರ್ವ ವಿಧ ರೀತಿಯಲ್ಲೂ ಸಹಕರಿಸಿ ಸರ್ವ ಜನರಿಗೂ ಸಮಾನವಾದ ಒಂದು ಮಹತ್ವವನ್ನು ಕೊಡ್ತಾರೆ, ಅಭಿವೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಪುನಃ ಗೂಳಿಹಟ್ಟಿ ಶೇಖರ್ ಅವರನ್ನು ಚುನಾಯಿಸಬೇಕಾಗಿ ನಾವು ಕೋರ್ತೀವಿ. ತಾಲೂಕಿನಲ್ಲಿ ಅಧಿಕಾರಾವಧಿಯಲ್ಲಿ ನ್ಯಾಯಸಮ್ಮತವಾಗಿ ಪ್ರಾಮಾಣಿಕವಾಗಿ ಎಲ್ಲಾ ವರ್ಗಕ್ಕೂ ಹಳ್ಳಿಗಳಿಗೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿರುವುದೇ ತಮ್ಮ ಗೆಲುವಿಗೆ ಶ್ರೀರಕ್ಷೆ ಎಂದು ಶಾಸಕ ಗೂಳಿಹಟ್ಟಿ ಶೇಖರ್ ಹೇಳಿಕೊಳ್ಳುತ್ತಿದ್ದಾರೆ. ರಸ್ತೆಗಳ ಅಗಲೀಕರಣ ಇರ್ಬೋದು. ಹೊಸದುರ್ಗ ನಗರದಲ್ಲಿ ಕಿಷ್ಕಿಂದೆ ಆಗಿತ್ತು. ಹಾಗಾಗಿ ಹೊಸದುರ್ಗ ನಗರ ಏನು ಮೇನ್ ರೋಡನ್ನು ಅದನ್ನು ಅಗಲೀಕರಣ ಮಾಡುವಂಥ ವ್ಯವಸ್ಥೆಯಲ್ಲಿ ಒಂದು ಶಾಶ್ವತವಾದ ಪರಿಹಾರವನ್ನು ನಾವು ಒದಗಿಕೊಟ್ಟು ರಸ್ತೆ ಅಗಲೀಕರಣ ಮಾಡಿದ್ದೀವಿ. ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವಿಲ್ಲಿ ಮಾಡಿದ್ದೀವಿ ಇಲಾಖೆಗಳಿಂದ. 2008ರ ಚುನಾವಣೆ ಫಲಿತಾಂಶ. ಹಾಲಿ ಶಾಸಕ ಮತ್ತು ಮಾಜಿ ಸಚಿವ ಗೂಳಿಹಟ್ಟಿ ಡಿ ಶೇಖರ್ ಮತ್ತೊಮ್ಮೆ ತಮ್ಮ ಭವಿಷ್ಯ ಪಣಕ್ಕಿಡಲು ಸಜ್ಜಾಗಿದ್ದಾರೆ.
ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿದ ಗೂಳಿಹಟ್ಟಿ ಶೇಖರ್ 41,798 ಮತ ಪಡೆದು ಸಮೀಪದ ಸ್ಪರ್ಧಿ ಕಾಂಗ್ರೆಸ್ನ ಬಿಜಿ ಗೋವಿಂದಪ್ಪ ವಿರುದ್ಧ 1,168 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದರು. ಹೊಸದುರ್ಗದಲ್ಲಿ ಈ ಬಾರಿ ಮತ್ತೊಮ್ಮೆ ಪಕ್ಷೇತರ ಅಭ್ಯರ್ಥಿ ಗೂಳಿಹಟ್ಟಿ ಶೇಖರ್ ಮತ್ತು ಕಾಂಗ್ರೆಸ್ನ ಬಿಜಿ ಗೋವಿಂದಪ್ಪ ನಡುವೆ ತೀವ್ರ ಸ್ಪರ್ಧೆ ಏರ್ಪಡೋದಂತೂ ಖಚಿತ. ಇಲ್ಲಿ ಆ ಹಾಲು ರಾಮೇಶ್ವರನ ಕೃಪೆ ಯಾರ ಮೇಲಿದೆಯೋ ಏನೋ. ವಿಧಾನಸಭೆಯಲ್ಲಿ ಬಟ್ಟೆ ಹರಿದುಕೊಂಡು ಕಿರುಚಾಡಿದ್ದೇ ಇವರ ಸಾಧನೆನಾ? ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರಾ ಅನ್ನೋದನ್ನ ಅಲ್ಲಿನ ಮತದಾರರಿಂದಲೇ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.